ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹೊಸ ರಾಜಕೀಯ ಸಮೀಕರಣ ಈಗ ಶುರುವಾಗಿದೆ. ವರ್ಷದ ಹಿಂದೆ ವೈರಿಗಳಾಗಿದ್ದವರು ಸಹಕಾರ ಕ್ಷೇತ್ರದಲ್ಲಿ ಈಗ ಮಿತ್ರರಾಗುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಸೋಲಿಸಿದ್ದ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕು ಅಂತ ಈಗ ಜಾರಕಿಹೊಳಿ ಬ್ರದರ್ಸ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹೊಸದಾದ ಒಂದು ಸಮೀಕರಣ ಸೃಷ್ಟಿಯಾಗ್ತಾ ಇದೆ. ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ನಿಂತಂತ ಜಾರಕಿಹೊಳಿ ಬ್ರದರ್ಸ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಜೊಲ್ಲೆ ಬೆನ್ನಿಗೆ ನಿಂತ್ರ ಹಾಗಾದ್ರೆ ಜಾರಕಿಹೊಳಿ ಬ್ರದರ್ಸ್ ಜೊಲ್ಲೆ ದಂಪತಿ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ ಜಾರಕಿಹೊಳಿ ಸಹೋದರರು. ಹೀಗಾಗಿ ನಿಪ್ಪಾಣಿ ಪಿಕೆಪಿಎಸ್ ನಿರ್ದೇಶಕರ ಸಭೆಯಲ್ಲಿ ಜೊಲ್ಲೆ ದಂಪತಿ ಭಾಗಿ ಆಗಿದ್ರು. ಆ ವೇದಿಕೆಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸಚಿವ ಸತೀಶ್ ಪುತ್ರಿ ವಿರುದ್ಧ ಸೋತಿದ್ದಂಥ ಜೊಲ್ಲೆ ಒಂದು ವರ್ಷದ ಹಿಂದೆ ವೈರಿಗಳಾಗಿದ್ದರು. ಈಗ ಇದೇ ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಭಾಯಿ ಭಾಯಿ ಅಂತಿದ್ದಾರೆ ಹಾಗಾದ್ರೆ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಣಕ್ಕಿಳಿದಿದ್ದಾರೆ ಉತ್ತಮ್ ಪಟೇಲ್. ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಪೆನಲ್ನಲ್ಲಿ ಗುರುತಿಸಿಕೊಂಡಿರುವಂಥ ಜೊಲ್ಲೆ. ಹೀಗಾಗಿ ಜೊಲ್ಲೆ ಗೆಲ್ಲಿಸೋದಕ್ಕೆ ಅಂತ ಮೂವರು ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಪಣ ತೊಟ್ಟಿರಬಹುದಾ ಅಂತ ಹೀಗೊಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಬರುವಂಥ DCC ಬ್ಯಾಂಕ್ ಚುನಾವಣೆ ನಿಮಿತ್ತ ನಿಪ್ಪಾಣಿ ತಾಲೂಕಿನ ಸ್ಪರ್ಧೆಯಲ್ಲಿ ನಾವೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಆ ಹಿನ್ನೆಲೆ ಇವತ್ತು ಸಭೆ ಮಾಡ್ತಾಯಿದ್ವಿ. ಯಾಕೆ ಸಭೆಯಲ್ಲಿ ಕೂಡ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಅದು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಇದು ಸಭೆ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ಕಳೆದ 4-5 ತಿಂಗಳಿಂದ ಬಾಲಚಂದ್ರ ಜಾರಕಿಹೊಳಿಯವರು ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ DCC ಬ್ಯಾಂಕ್ ಯಾವ ರೀತಿ ಚುನಾವಣೆ ಮಾಡಬೇಕಂತ ಒಂದು ಚರ್ಚೆ ನಡೀತಾನೆ. ನಮಗೂ ಎಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಮ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದೇವೆ. ಇವತ್ತು ಅವರಿಬ್ಬರ ನೇತೃತ್ವದಲ್ಲಿ 9 ಜನ ವಿರೋಧ ಆಯ್ಕೆಯಾಗಿದ್ದಾರೆ. ಅದು ಭಾಳ ದೊಡ್ಡ ವಿಶೇಷ. ಇನ್ನೂ 7 ಚುನಾವಣೆ ಆಗಬೇಕಾಗಿದೆ. ಅದರಲ್ಲಿ ಸುಮಾರು ಜನ ಎರಡು ಕಡೆ ಸ್ಪರ್ಧೆ ಆದರೂ ಕೂಡ ಕೆಲವು ಕಡೆ ನಮ್ಮವರಿದ್ದಾರೆ. ಭಾಳ ನಮ್ಮದು 2-3ರಿಂದ ನಮ್ಮ ವಿರೋಧವಾಗಿ ಮಾನಸಿಕ ಅಂದರೆ ನಮ್ಮ ಜೊತೆನೇ ಇರ್ತಾರೆ, ಆದರೆ ಒಳಗಿಂದ ಒಳಗೆ ವಿರೋಧ ಮಾಡ್ತಿರ್ತಾರೆ. ನಮ್ಮ ಜೊತೆನೇ ಇರ್ತಾರೆ ಅವರು. ಒಂದು 3 ಜನ ಬಗ್ಗೆ ಅಷ್ಟೇ ನಮ್ಮ ಜೊತೆ ಇರೋಲ್ಲ ಅಂತ ನಮ್ಮದೊಂದು ಲೆಕ್ಕಾಚಾರ. ಸೊ 13-14 ಜನ ನಮ್ಮ ಜೊತೆ ಗಟ್ಟಿಯಾಗಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಪಕ್ಷ ಬೇರೆ ಇರ್ಬೋದು, ವಿಚಾರಗಳು ಬೇರೆ ಇರ್ಬೋದು, ಆದರೆ ಸಹಕಾರಿ ತತ್ವಡಿ ಇವತ್ತು DCC ಬ್ಯಾಂಕ್ಗೆ ರಾಜಕೀಯ ರಹಿತ, ಯಾವುದೇ ಪಕ್ಷದ ರಹಿತವಾಗಿ ಇವತ್ತು ಚುನಾವಣೆ ಮಾಡಬೇಕಂತ ಸುಮಾರು 1 ವರ್ಷ ಹಿಂದೆ. ನಮಸ್ಕಾರ. ವೇದಿಕೆ ವಾಸನೆಲ್ಲ ಹಿರಿಯ ಧುರೀಣರೇ, ನಿಪ್ಪಾಣಿ ಭಾಗದ PKPS ಸೊಸೈಟಿ ಡೆಲಿಗೇಷನ್ ಪಡೆದಂಥ ಎಲ್ಲರಿಗೂ ವಿಶೇಷ ನಮಸ್ಕಾರಗಳು. ಭಾಳಷ್ಟು ನಿಪ್ಪಾಣಿ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಇವತ್ತು ಬಹುಶಃ ಕ್ಲಿಯರ್ ಆಗಿ ಅನಿಸುತ್ತೆ. ये अभी बालचंद्र हिंदी में बात किया, मैं कन्नड़ चलता है ना. ಯಾಕಂದ್ರೆ ಬೋರ್ಗಾವ್ದವ್ರು ಹೆಂಗೆ ಗೊತ್ತೈತೆ ನಿಮಗೆ. ಯಾರು ಅಧಿಕಾರದ ಕಾಲು ಬಗ್ಗೆ ಕುಣ್ತಾವ್ರು. ಅದಕ್ಕೆ ಭಾಳ ಮಂದಿ ಮೋಸ ಮಾಡಿ ಭಾಳ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಹಚ್ಚಿ ಮಾತಾಡಬೇಡ. ಅಣ್ಣಾ ಸಾಹೇಬ್ ಆರಿಸ್ಕೊಟ್ಟ 19 ರಿಸಲ್ಟ್ ಅಂತ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋದೈತಿ. ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗಿದೈತಿ. ಮುಗಿದು ಇವತ್ತು ಯಾರ ನಿಲ್ತಾನೆ ಫೈನಲ್ ಆಗಿದೆ. ಅವ್ರು ಖರೆ ಅಂದರೆ ನಮ್ಮ ಜಾರಕಿಹೊಳಿ ಉಪಕಾರ ಮಾಡ್ಬೇಕಾದ್ರೆ ವಿಡ್ರಾ ಮಾಡ್ಕೋಬೇಕಿತ್ತು. ಇವತ್ತು ಅಣ್ಣಾ ಸಾಹೇಬ್ ಹೋಯಿತು, ಆದರೆ ಆಗಲಿಲ್ಲ. ನಮ್ಮ ಮೊದಲ ಮೊನ್ನೆ ಉಸ್ತುವಾರಿ ಸಚಿವರು ಬೆಂಗಳೂರು ಹೇಳಿದ್ದಿಲ್ಲ, ನಾನು ಮಂತ್ರಿ ಹಂಗೆ ಒಂದು ಕಾಲು ಬರ್ತಿದ್ರು, ಈಗ ನಿಂಗೆ ಕಾಲು ಬರ್ತಾರಪ್ಪ ಅವ್ರ ಕೈ ಕೊಡೋರುತ್ತೆ. ಬೆಂಗಳೂರು ಮಣ್ಣು ಹೇಳಿ ಬಂದಿದ್ದೆ, ಅವ್ರೇನು ತಕ್ಕೋದ್ರ ಅವ್ರು ಯಾರು ಅಧಿಕಾರ ಅವ್ರ ಮನೆಗೆ ಬರ್ತಾರೋ ಕೈ ಕೊಡ್ತಾರೆ. ಮೊನ್ನೆ ಹೇಳಿ ಬಂದಿದ್ದೆ ಅಣ್ಣಾ ಸಾಹೇಬ್. ಅದಕ್ಕೆ ಆಯ್ತು, ಇಲೆಕ್ಷನ್ ಮಾಡೋಣ. ಇನ್ನೊಂದು ಇವತ್ತು ಅಣ್ಣ ಪದಾಗ ಬಂದು ಇನ್ನೊಂದು 4 ದಿನ ಬಿಟ್ಟು ರಿಸಲ್ಟ್ ಆಕೈತಿ. ಎಲ್ಲ ಕೂಡಿ ಅಣ್ಣ ಸಹ ಆರಿಸ್ಕೊಟ್ಟ ಬ್ಯಾಂಕ್ ಒಂದು ಅಭಿವೃದ್ಧಿ ಮಾಡಿ ಅಲ್ಲೇ ಯಾರಿಗೂ, ಯಾಕಂದರೆ ಹಿಂದಿನ ಆಡಳಿತ ಭಾಳಷ್ಟು ಅವ್ಯವಹಾರ ಇರೋಷ್ಟು ಕೇಳಿದ್ವಿ ನಾವು, ನಮ್ಗೆ ಗೊತ್ತಿಲ್ಲ.
ಬ್ಯಾಂಕ್ ಬಗ್ಗೆ ಕೆಟ್ಟ ವಿಚಾರ ಮಾಡಿದಂಗೆ ಹೆಂಗೆ ಅಣ್ಣ ಸಾಹೇಬ್ ಬಿರೇಶು ಸೊಸೈಟಿ ಹೆಂಗೆ ನಡೆಸಲ್ಲ ಅದಕ್ಕೆ ಚೆನ್ನಾಗಿ ಬ್ಯಾಂಕ್ ನಡೆಸಿ ಯಾಕೆ ಮಂಗಳೂರು ಬೇಕಿದ್ದು ಹೆಚ್ಚು ಡಿ ಸಿ ಬ್ಯಾಂಕ್ ಮಂಗಳೂರ್ಕಿಂತ ಹೆಚ್ಚು ಚೆನ್ನಾಗಿ ಬೆಳಗಾವಿ ಡಿ ಸಿ ಬ್ಯಾಂಕ್ ಮಾಡೋಣ ಒಳ್ಳೆ ರೀತಿಯಿಂದ ಆಡಳಿತ ನಡೆಸೋಣ. ಈಗಾಗಲೇ ನಮ್ಮ 9 ಅನ್ನೋದಾಗಿ ಇರೋದು ಮಂದಿ ಗೊತ್ತಾಗಿದೆ. ಒಬ್ಬಿಬ್ಬರು ಬಂದರೆ ಅಲ್ಲೇ ಇಬ್ಬರು ಕೊಂಡೋಗ್ಬೇಕಾಗ್ತವ್ರೆ. ನಮ್ಮ ಮೆಜಾರಿಟಿ ಆಗ್ತೈತಿ, ಒಳ್ಳೆ ಕೆಲಸ ಮಾಡೋಣ. ಅಣ್ಣ ಸಾಹೇಬ್ ಆರಿಸ್ಕೊಟ್ಟ ಮತ್ತೆ आप बहुत अपेक्षा कर रहे थे ना, मतलब अपेक्षा थी, मतलब एक बार उसके बारे मंत्री सतीश चंद्र जारकिहोली आके मिले, क्योंकि सब लोग बोल रहे थे, अभी मीडिया वाले भी मुझे पूछ रहे थे ये पीछे ऐसे चल रहा है, ऐसे अभी कुछ ऐसे नहीं चल रहा है। आपको वही मतलब मैं बात क्लियर करता हूँ, हम सब लोग मिलकर जो जारकिहोली फैमिली है सब लोग ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಒಂದು ವಾರದ ಹಿಂದಷ್ಟೇ ಉತ್ತಮ್ ಪಟೇಲ್ ಅವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಬಣ ಇದೆಯಾ, ಜಾರಕಿಹೊಳಿ ಬ್ರದರ್ಸ್ ಸಪೋರ್ಟ್ ಮಾಡ್ತಾರಾ ಅಂದಾಗ ಗೊತ್ತಿಲ್ಲ, ನಾನಿನ್ನೂ ಅವ್ರನ್ನ ಭೇಟಿ ಆಗಿಲ್ಲ ಅಂದಿದ್ರು. ಈಗ ನೋಡಿದ್ರೆ ಉತ್ತಮ್ ಪಟೇಲ್ ಅವರ ವಿರುದ್ಧ ಏನು ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಅವ್ರ ಜೊತೆಗೇನೆ ವೇದಿಕೆ ಹಂಚ್ಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಹಾಗಾದ್ರೆ ಜಾರಕಿಹೊಳಿ ಬ್ರದರ್ಸ್ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಬೆನ್ನಿಗೆ ನಿಂತ್ರ? ಏನಿದು ಹೊಸ ಜಿಲ್ಲಾ ಸಮೀಕರಣ? ಸೌಖ್ಯ ಈಗ ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ನಲ್ಲಿ ಈಗಾಗಲೇ ಏನು ಮತದಾನಕ್ಕೂ ಮುನ್ನ ಜಾರಕಿಹೊಳಿ ಸೋದರರು ಪತ್ತೆ ಸಾಧಿಸಿದ್ದಾರೆ. ಆದರೆ ಈಗ ಇದೇ ಅಕ್ಟೋಬರ್ 19ನೇ ತಾರೀಕು 7 ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಅದರಲ್ಲೂ ಕೂಡ ಜಿದ್ದಾಜಿದ್ದಿನ ಅಖಾಡವಾಗಿ ಈಗ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರ ಈಗ ಇಲ್ಲಿ ರೂಪುಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಜಾರಕಿಹೊಳಿ ಪೆನ್ನಲ್ನಿಂದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಈಗ ಉತ್ತಮ್ ಪಾಟೀಲ್ ಸ್ಪರ್ಧೆ ಮಾಡಿದ್ದಾರೆ. ಉತ್ತಮ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಪ್ತರಾಗಿದ್ದರು. ಜೊತೆಗೆ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ NCPಯಿಂದ ಸ್ಪರ್ಧೆ ಮಾಡಿದರು. ಜೊತೆಗೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಏನು ಜಾರಕಿಹೊಳಿ ಕುಟುಂಬದಿಂದ ನಿಂತ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ನಿಪ್ಪಾಣಿಯಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿದರು. ಹೀಗಾಗಿ ಜಾರಕಿಹೊಳಿ ಆಪ್ತ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಮತ್ತೊಂದು ಕಡೆ ಏನು ಈಗ ನಿಪ್ಪಾಣಿಯಲ್ಲಿ ಇರ್ತಕ್ಕಂಥ ಇಬ್ಬರು ಅಭ್ಯರ್ಥಿಗಳು ಕೂಡ ಜಾರಕಿಹೊಳಿ ಆಪ್ತರೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಸೋದರರು ಇಲ್ಲಿ ಉತ್ತಮ್ ಪಾಟೀಲ್ಗೆ ಪರೋಕ್ಷ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳು ಆರಂಭವಾಗಿದ್ದು. ಇದಾದ ಏನು ನಿನ್ನೆ ಅವಿರೋಧ ಆಯ್ಕೆಯ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಉತ್ತಮ್ ಪಾಟೀಲನ್ನು ಕೂಡ ಕಣದಿಂದ ಹಿಂದೆ ಸರಿಸುವುದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಯಿತು. ಆದರೆ ಉತ್ತಮ್ ಪಾಟೀಲ್ ಕಣದಿಂದ ಹಿಂದೆ ಸರಿಲಿಲ್ಲ. ಚುನಾವಣೆ ಸ್ಪರ್ಧೆ ಮಾಡೋದು ಖಚಿತ. ಹಾಗಾಗಿ ಗೆಲ್ಲೋದಕ್ಕೆ ಎಲ್ಲ ರೀತಿಯ ರಣತಂತ್ರ ರೂಪಿಸ್ತೀನಿ ಅನ್ನೋಂಥ ಮಾತನ್ನು ಉತ್ತಮ್ ಪಾಟೀಲ್ ಹೇಳಿದರು. ಅದರ ಭಾಗವಾಗಿ ಏನು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆ ನಡೀತಿ. ಆ ಸಭೆ ಅಂದರೆ ಏನು ನಿಪ್ಪಾಣಿ ತಾಲೂಕಿನ ನಿರ್ದೇಶಕ ಸ್ಥಾನದ ಏನು PKPSನ ಮತದಾರರ ಸಭೆ ನಡೀತಿ. ಆ ಒಂದು ಸಭೆಯಲ್ಲಿ 3 ಜನ ಜಾರಕಿಹೊಳಿ ಸೋದರರು ವೇದಿಕೆ ಹಂಚಿಕೊಳ್ಳುವಂಥದ್ದು. ಭಾಳ ಕಡಿಮೆ ಸಂದರ್ಭದಲ್ಲಿ ಈ ರೀತಿಯ ಜಾರಕಿಹೊಳಿ ಸೋದರರು ವೇದಿಕೆ ಹಂಚಿಕೊಳ್ತಾರೆ. ಸಾಮಾನ್ಯವಾಗಿ ಕುಟುಂಬದ ಕಾರ್ಯಕ್ರಮಗಳೇ ಮಾತ್ರ ಏನು ಅದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಕೃಷ್ಣ ಜಾರಕಿಹೊಳಿ ಆಗಿರ್ಬೋದು ಒಂದೇ ವೇದಿಕೆಯ ಮೇಲೆ ಕಂಡಿರ್ತಕ್ಕಂಥ ನಾವು ನೋಡಿದ್ದೇವೆ. ಹೊರತಾಗಿ ಈ ರೀತಿಯ ರಾಜಕೀಯ ಒಂದು ಏನು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಭಾಳ ವಿರಳ ಅಂತ ಹೇಳ್ಬೋದು. ಅವತ್ತು ಏನು ಎಲ್ಲ ಜಾರಕಿಹೊಳಿ ಸೋದರು ಒಂದಾಗಿ ಲೋಕಸಭೆ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಸೋಲಿಸಿದ್ರು. ತದನಂತರ ಒಂದೇ ವರ್ಷದಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಬದಲಾಗಿದೆ. DCC ಬ್ಯಾಂಕ್ನಲ್ಲಿ ಆದಂಥ ರಾಜಕೀಯ ಬದಲಾವಣೆಗಳ ಅದರ ಎಫೆಕ್ಟ್ನ ಪರಿಣಾಮವಾಗಿ ಈಗ ಜೊಲ್ಲೆ ಮತ್ತು ಜಾರಕಿಹೊಳಿ ಸೋದರು ಒಂದಾಗಿರ್ತಕ್ಕಂಥದ್ದು. ಜಾರಕಿಹೊಳಿ ಸೋದರ ಪೆನ್ನಲಲ್ಲಿ ಜೊಲ್ಲೆ ಗುರುತಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಗೆಲ್ಲಿಸೋದಕ್ಕೆ ಈಗ 3 ಜಾರಕಿಹೊಳಿ ಸೋದರು ಶಪಥನ ಮಾಡಿದ್ದಾರೆ. ಏನು ಖಾಸಗಿ ಹೋಟೆಲ್ ನಡೆದ ಸಭೆಯಲ್ಲಿ 3 ಜನ ಕೂಡ ಹೇಳಿರ್ತಕ್ಕಂಥದ್ದು ಅವರದ ಆಯ್ಕೆಗೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೇವೆ, ಆದರೆ ಅದು ಕೈಗೂಡಿಲ್ಲ. ಆದರೆ ಮತದಾನ 19ನೇ ತಾರೀಕು ಮತದಾನ ನಡೀತೆ. ಆ ಮತದಾನದ ಬಳಿಕ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದು ಬರೋದು ನಿಶ್ಚಿತ. ಜೊತೆಗೆ ಈಗಾಗಲೇ 9 ಅವಿರೋಧವಾಗಿ ಆಯ್ಕೆಯಾಗಿದ್ದಾವೆ. ಇನ್ನಷ್ಟು ಏನು ಸ್ಥಾನಗಳನ್ನು ನಾವು ಗೆಲ್ತೇವೆ ಅನ್ನೋಂಥ ಮಾತನ್ನು ಜಾರಕಿಹೊಳಿ ಸೋದರು ಹೇಳಿದ್ದಾರೆ. ಇಲ್ಲಿ ಒಂದು ಅಂಶ ಏನಂದರೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಬರ್ತಾರಾ ಬರಲ್ವಾ ಅನ್ನೋಂಥ ಚರ್ಚೆ ನಡೆದಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಕೂಡ ಬಹಿರಂಗವಾಗಿ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಬಂದಿರತಕ್ಕಂಥದ್ದು, ಅಣ್ಣಾ ಸಾಹೇಬ್ ಜೊಲ್ಲೆಗೆ ನೇರವಾಗಿ ಬೆಂಬಲಿಸಿರ್ತಕ್ಕಂಥದ್ದು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಒಂದು ಮಾತನ್ನು ಹೇಳ್ತಾ ಇದ್ರು, ಉತ್ತಮ್ ಪಾಟೀಲ್ಗೆ ಜಾರಕಿಹೊಳಿ ಕುಟುಂಬ ಮಾಡಿದಂಥ ಉಪಕಾರ ಏನಿದೆ ಆ ಉಪಕಾರವನ್ನು ಆತ ಮರಿಬಾರ್ದಿತ್ತು. ಆತ ಏನಂದರೆ ನಮ್ಮ ಮಾತಿನಂತೆ ಒಂದು ವಿಡ್ರಾ ಮಾಡಬೇಕಾಗಿತ್ತು ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ರಾಜಕೀಯವಾಗಿ ಹೊಸ ಲೆಕ್ಕಾಚಾರ, ಹೊಸ ಸಮೀಕರಣ ಇಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂದರೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು, ನಮ್ಮ ಜೊತೆ ಇದ್ದಂಥ ಗೆದ್ದು ಬಂದಂಥ ಆಗಿರ್ಬೋದು, ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಸೆಳೆಯುವಂಥ ಪ್ರಯತ್ನ ನಮ್ಮ ರಾಜಕೀಯ ವೈರಿಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಪರೋಕ್ಷವಾಗಿ ಕತ್ತಿ ಕುಟುಂಬ ಮತ್ತು ಲಕ್ಷ್ಮಣ್ ಸವದಿ ಈ ಮಾತನ್ನು ಪ್ರಯೋಗ ಮಾಡಿದ್ರು ಅಂತ ಹೇಳ್ಬೋದು. ರಾಜಕೀಯವಾಗಿ ಆ ರೀತಿ ಚರ್ಚೆ ನಡೀತಾ ಇದೆ. ಆದರೆ ಸದ್ಯಕ್ಕೆ ಏನಂದರೆ ನಿಪ್ಪಾಣಿಯಲ್ಲಿ ಗೆಲ್ಲೋದಕ್ಕಾಗಿ ಜಾರಕಿಹೊಳಿ ಸೋದರು ಎಲ್ಲ ರೀತಿಯ ರಣತಂತ್ರ ರೂಪಿಸಿದ್ದಾರೆ. ಈಗಾಗಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಂಬಲಿತ ಏನು ಮತದಾರರ ಸಭೆ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಮತದಾರರನ್ನ ಈಗ ಏನು ಒಟ್ಟುಗೂಡಿಸಿ
ಪ್ರವಾಸಕ್ಕೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಅಂದರೆ ಈಗ ಬೆಳಗಾವಿ ಜಿಲ್ಲೆ 7 ವಿಧಾನಸಭಾ ಮತಕ್ಷೇತ್ರ ಏನು ಚುನಾವಣೆ ನಡೆಯುತ್ತೆ ಸೌಖ್ಯ, ಆ ಒಂದು ಮತದಾನ ನಡೆಯುವಂಥ ಕ್ಷೇತ್ರದಲ್ಲಿ ಆಯಾ ಅಭ್ಯರ್ಥಿಗಳು ತಮ್ಮ ಪರ ಇರ್ತಕ್ಕಂಥ ಮತದಾರರನ್ನು ತಮ್ಮ ತಲೆ ಭದ್ರವಾಗಿ ಇಟ್ಟುಕೊಂಡಿದ್ದಾರೆ. ಅವರನ್ನು ಕೆಲವೊಂದಿಷ್ಟು ಕಡೆ ಖಾಸಗಿ ರೆಸಾರ್ಟ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಕಡೆ ಏನು ಟೂರ್ಗಳಾಗಿರ್ಬೋದು, ಈ ರೀತಿ ಕಳಿಸಿಕೊಡುವ ಮೂಲಕ ಮತದಾನದ ದಿನವೇ ಅವರು ಬೆಳಗಾವಿಗೆ ಬಂದಿಳಿತಾರೆ, ಅವತ್ತು ಮತದಾನ ಮಾಡ್ತಾರೆ. ಹಾಗಾಗಿ ಕೊನೆಯ ಕ್ಷಣದವರೆಗೂ ಕೂಡ ಸಾಕಷ್ಟು ಒಂದು ಕುತೂಹಲ ಕೆಳಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಏನು ಬೆರಳಿಕೆ ಏನು ಇದು ಪ್ರಮುಖವಾಗಿ ಬೆರಳೆಣಿಕೆ ಅಷ್ಟಿರ್ತಕ್ಕಂಥ ಮತದಾರರು ಅಂತ ಹೇಳ್ಬೋದು. ಯಾಕಂದರೆ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಬಂದಾಗ 119 ಒಂದು ಇಲ್ಲಿ ಮತದಾರರಿದ್ದಾರೆ. ಇಲ್ಲಿ ಮ್ಯಾಜಿಕ್ ನಂಬರ್ ಯಾರು ಪರವಾಗಿ ಕಡೆ ಇರುತ್ತೋ ಅವರೇ ಒಂದು ಗೆಲುವು ಸಾಧಿಸುವಂಥದ್ದು. ಸದ್ಯ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ 85 ಜನ ಏನು ಮತದಾರರಿದ್ದಾರೆ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಮತದಾನ ಮಾಡಿದ ಬಳಿಕವೇ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಚುನಾವಣೆಯಲ್ಲಿ ಅಡ್ಡ ಮತದಾನ ಆದರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ನಾವು ಕಿತ್ತೂರಲ್ಲಿ ನೋಡೋದಾದರೂ ಕೂಡ ಕಿತ್ತೂರಲ್ಲಿ ಕೂಡ ಕೇವಲ ಏನು ಬಾಲಚಂದ್ರ ಜಾರಕಿಹೊಳಿ ಪೆನ್ನಲ್ದಿಂದ ಸ್ಪರ್ಧೆ ಮಾಡಿದಂಥ ವಿಕ್ರಮ್ ಏನು ಇನಾಮದಾರ್ ಇದ್ದಾರೆ, ಅವ್ರ ಪರವಾಗಿ 15 ಮತದಾರಿದ್ದಾರೆ. ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಪರವಾಗಿ 14 ಜನ ಮತದಾರರು ಇರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಪಾಟೀಲ್ ಇಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತರಾಗಿದ್ದಾರೆ. ಇಲ್ಲಿ ಕೂಡ ಒಂದಿಷ್ಟು ಗೊಂದಲದ ವಾತಾವರಣಗಳಿದ್ದಾವೆ. ಆದರೆ ನಮ್ಮ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದೇವೆ. ಕೆಲವೊಂದಿಷ್ಟು ಅಭ್ಯರ್ಥಿಗಳು ಬೇಡ ಅಂದು ಚುನಾವಣೆ ಕಣದಲ್ಲಿದ್ದಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ, ಚುನಾವಣೆ ಮಾಡೋದಕ್ಕೂ ಕೂಡ ನಾವು ಗಟ್ಟಿಯಾಗಿದ್ದೇವೆ ಅನ್ನೋಂಥ ಮಾತನ್ನು ಏನು ಜಾರಕಿಹೊಳಿ ಸೋದರು ಈ ಒಂದು ಸಂದರ್ಭದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕ್ರಾಸ್ ವೋಟಿಂಗ್ನ ಭಯ ಕೂಡ ಈಗ ಕಾಡ್ತಿರ್ತಕ್ಕಂಥದ್ದು. ಅದೇ ಕಾರಣಕ್ಕಾಗಿ ತಮ್ಮ ಮತದಾರರನ್ನು ಹಿಡಿದಿಟ್ಟುಕೊಳ್ಳೋದಕ್ಕಾಗಿ ಎಲ್ಲ ರೀತಿಯ ರಣತಂತ್ರಗಳನ್ನು ಇಲ್ಲಿ ಈಗ ಏನು ಜಾರಕಿಹೊಳಿ ಸೋದರು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಜಾರಕಿಹೊಳಿ ಸೋದರ ವಿರೋಧಿ ಪಡೆ ಆಗಿರ್ಬೋದು, ಜೊತೆಗೆ ಸ್ಥಳೀಯವಾಗಿ ಗೆಲ್ಲೇಬೇಕಂತ ಅಖಾಡದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಅವರು ಕೂಡ ತಮ್ಮ ಎಲ್ಲ ರೀತಿಯ ಕಸರತ್ತನ್ನು ಮುಂದುವರಿಸಿರ್ತಕ್ಕಂಥದ್ದು ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.